ಮತ್ತು ನಮ್ಮ ಮೋಹನ್ ಅವರೇ, ವಿನಯ್ ಅವರೇ, ಹಿರೇಮಠ್ ಅವರೇ, ಶಂಕರ್ ಅವರೇ, ಅಭಿಲಾಷ್ ಅವರೇ, ಮತ್ತು ಇಲ್ಲಿ ಇವತ್ತು ಬೆಂಗಳೂರಿಂದ ಆಗಮಿಸಿದಂಥ ಕಲಾ ತಂಡ ಆದಂಥ ಪ್ರಾಣೇಶ್ ಮತ್ತು ತಂಡದವರೇ. ಸ್ವಲ್ಪ ಬಿಡಪ್ಪ, ನೋಡೋಣ ಪಾಪ ಅವ್ರು ಮಾತಾಡೋದಂತೂ ನೋಡಿಲ್ಲ, ತಂಡ ನಾನು ನೋಡ್ತೀನಿ ಬಿಡು, ಯಾಕಂತ ಮಾಡ್ತೀನಿ ಬಾಣ ನೀನು ಹೂವಿನ ಆಮೇಲೆ ಹಾಕಂತೀನಿ ಬಿಡು. ಸರ್ ನಿಮ್ಮನ್ನೆಲ್ಲ ಯೂಟ್ಯೂಬಲ್ಲಿ ಅಲ್ಲೇ ನೋಡ್ತಿದ್ವಿ, ನಮ್ದು ಇವತ್ತು ಲೈವಲ್ಲಿ ನೋಡೋ ಭಾಗ್ಯ ನಮಗೆ ಸಿಕ್ಲಿಲ್ಲ. ಇನ್ನೊಂದು ಸರಿ ಇಂಥ ದೊಡ್ಡ ಹಿರಿಯ ಕಲಾವಿದರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಟ್ಟಂಥ ಎಲ್ಲ ಕಲಾ ತಂಡದವರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯಂದ್ರೆ, ಅಣ್ಣ ತಮ್ಮಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹುಟ್ಟಿದಬ್ಬ ಪ್ರಯುಕ್ತ ನಮ್ಮ ಚಂದ್ರಶೇಖರ್ ಅವರು ಮತ್ತು ಆ ತಂಡದವರು ಎಲ್ಲರೂ ಸೇರಿ ಬಹಳ ಅದ್ದೂರಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಭಾಳ ಜನ ಸೇರಿದ್ರು. ಅವರು ಅವಾಗಿಂದ ಫೋನ್ ಮಾಡ್ತಿದ್ರು, ಶೇಖರನಿಗೆ ಏನಂದರೆ ಮತ್ತೆ ಜನ ಎಲ್ಲ ಹೋದ್ಮೇಲೆ ಬಂದರೆ ನಿನಗೆ ಗಿರಾಕಿಲ್ಲ, ಜನನೇ ಸೇರಿಸೋಕ್ಕಾಗಿಲ್ಲ ಅಂತ ಇಲ್ಲ ಅಂತಾನಂತ ಆತನ ಭಯ. ಅದಕ್ಕೆ ಫಸ್ಟೇ ನನಗೆ ವಿಡಿಯೋ ಹಾಕ್ಬಿಟ್ಟೆ, ಇಷ್ಟು ಜನ ಸೇರೋರು ನೋಡಪ್ಪ ನನಗೆ. ಹೌದಪ್ಪ ನೀನು ಸೆಟ್ಟು ಅಂತ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ತಮ್ಮೆಲ್ಲ ಆಶೀರ್ವಾದದಿಂದ ಶಾಸಕನಾಗಿ 2.5 ವರ್ಷ ಆಯಿತು. ಬಳ್ಳಾರಿ ಅಭಿವೃದ್ಧಿ ಆಗ್ತಿದೆ ಅಂತೇಳಿ ನಿಮಗೂ ಗೊತ್ತಿದೆ, ತಾವು ಮಾತಾಡ್ತಿದ್ದೀರಿ. ಎಲ್ಲ ವೃತ್ತಗಳು ಅಭಿವೃದ್ಧಿ ಮಾಡ್ಕೊತಿದ್ದೀವಿ, ಸರ್ಕಾರಗಳು ಅಭಿವೃದ್ಧಿ ಮಾಡ್ಕೊತಿದ್ದೀವಿ, ಮುಖ್ಯ ರಸ್ತೆಗಳು ಅಭಿವೃದ್ಧಿ ಮಾಡ್ಕೊತಿದ್ದೀವಿ. ಇಷ್ಟುವರೆಗೆ ರಸ್ತೆ ಅಭಿವೃದ್ಧಿಗೆ, ಸರ್ಕಲ್ ಅಭಿವೃದ್ಧಿಗೆ ನಮ್ಮ ಸರ್ಕಾರದಿಂದ 250 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಗೊಂಡ್ಬಂದು ನಮ್ಮ ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿಗೆ ಕಟ್ಟಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದು, ಏನು ರೀತಿಯಲ್ಲಿ ತೀರ್ಮಾನ ಮಾಡಿದ್ವು ಅದೇ ರೀತಿಯಲ್ಲಿ ಮಾಡ್ಕೊತೀವಿ. ಮತ್ತು ಇನ್ನೊಂದು ಕಾರ್ಯಕ್ರಮ ಏನು, ತುಂಗಭದ್ರಾ ಡ್ಯಾಮಿಂದ ನಮ್ಮ ಬಳ್ಳಾರಿಗೆ ನೀರು ಬರಬೇಕಂತೇಳಿ ಹಲವಾರು ವರ್ಷದಿಂದ, ಒಂದು 30-40 ವರ್ಷದಿಂದ ಜನರ ಬೇಡಿಕೆ ಇತ್ತು. ಅದೇ ಹಲವಾರು ಜನ ನಾಯಕರು ಬಂದು ಹೇಳ್ತಿದ್ರು, ಹೋಗ್ತಿದ್ರು, ನಮ್ಮ ಜನ ಮೋಸ ಹೋಗ್ತಿದ್ರು. ಆದರೆ ನೀವೆಲ್ಲ ನನ್ನನ್ನು ನಂಬಿ ಆಶೀರ್ವಾದ ಮಾಡಿ ಈ ಬಳ್ಳಾರಿಗೆ ಶಾಸನ ಮಾಡಿದ್ಮೇಲೆ ನಾವು ನಾಗೇಂದ್ರಣ್ಣವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಬಳ್ಳಾರಿಗೆ 1200 ಕೋಟಿ ರೂಪಾಯಿ ಅನುದಾನದಲ್ಲಿ ತುಂಗಭದ್ರೆಯಿಂದ ಬಳ್ಳಾರಿ ನಗರಕ್ಕೆ 24x7 ವಾಟರ್ ಪೈಪ್ಲೈನ್ ಅನ್ನು ತೊಗೊಂಡ್ಬರ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಆ 1200 ಕೋಟಿ ರೂಪಾಯಲ್ಲಿ 270 ಕೋಟಿ ರೂಪಾಯಿ ಫಸ್ಟ್ ಫೇಸಲ್ಲಿ, ಅಂದರೆ ನಾವು ಸಪ್ಲೈ ಚೈನ್ ಅಲ್ಲಿಂದ ಬಂದಿದ್ದ ನೀರನ್ನು ಇಲ್ಲಿ ಎಲ್ಲಿ ಸ್ಟೋರೇಜ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿಯಲ್ಲಿ ಮನೆಗಳಿಗೆ ತಲುಪಿಸ್ಬೇಕಂತೇಳಿ ಪೈಪ್ಲೈನ್ ಸಿಸ್ಟಮ್ ಎಲ್ಲ ಮಾಡ್ಕೊಳಕ್ಕೆ 270 ಕೋಟಿ ರೂಪಾಯಲ್ಲಿ DPR ಆಗಿ ಟೆಂಡರ್ ಆಗಿ ಅಗ್ರಿಮೆಂಟು ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಅದನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಏನಿದೆ ನಮ್ಮ ಶ್ರೀರಾಮ್ಪುರ ಕಾಲನಿ ಹತ್ರ, ಅದು ನಾವು 270 ಕೋಟಿ ರೂಪಾಯಲ್ಲಿ ಅದನ್ನು ಅಪ್ಗ್ರೇಡೇಷನ್ ಮಾಡಿಕೊಂಡು 300 ಬೆಡ್ ಹಾಸ್ಪಿಟ್ಲನ್ನು ಮಾಡ್ಕೊತಿದ್ವಿ. ಯಾವುದೇ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದಕ್ಕಿಂತ ಮೇಲೂ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು, ಆ ರೀತಿಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಬಳ್ಳಾರಿಯಲ್ಲಿ ಆಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವೆಲ್ಲ ಕಾರ್ಯಕ್ರಮಗಳು ನಾವೆಲ್ಲ ಪ್ರತಿನಿತ್ಯ ತಾವೆಲ್ಲ ನೋಡಿರ್ಬೋದು. ನಾನು ಶಾಸನ ಆದಾಗಿಂದ ಯಾರಿಗೂ ಸಿಗದಂಗೆ ಇರೋನಲ್ಲ. ಸಾಯಂಕಾಲ ಆದರೆ ಆಫೀಸಲ್ಲಿ ಜನತಾ ದರ್ಶನ ಅಂತ ಸಿಗ್ತೀನಿ, ಬೆಳಿಗ್ಗೆ ಆದರೆ ಸಲಾಂ ಬಳ್ಳಾರಿ ಅಂತೇಳಿ ಪ್ರತಿ ವಾರ್ಡ್ ಮನೆ ವಿಸಿಟು ಮಾಡ್ತೀನಿ. ಇದಕ್ಕಂದರೆ ಯಾವ ಜನ ನಮ್ಮನ್ನು ನಂಬಿ ಆಶೀರ್ವಾದ ಮಾಡಿರ್ತಾರೋ ಆ ಜನನ ಮೋಸ ಮಾಡಬಾರ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿದಿನ ತಮ್ಮ ಆಶೀರ್ವಾದದಿಂದನೇ, ಎಲ್ಲ ಬೇರೆ ಪಕ್ಷದವ್ರು ಹೇಳ್ತಾರೆ ಅನುದಾನಗಳಿಲ್ಲ ಅಂತೇಳಿ, ನಮ್ಮ ಬಳ್ಳಾರಿ ನಗರಕ್ಕೆ ಒಂದೇ ನಾನು ಗೆದ್ದಂಥ 2.5 ವರ್ಷದಲ್ಲಿ 15ರಿಂದ 2,000 ರೂಪಾಯಿ ಕೋಟಿ ಅನುದಾನವನ್ನು ತಗೊಂಡು ನಾವು ಈ ವಾಟರ್ ಪ್ರಾಜೆಕ್ಟ್ ಆಗ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಆಗ್ಬೋದು, ನಮ್ಮ ತಾರನಾಥ್ ಹಾಸ್ಪಿಟ್ಲ್ 28 ಕೋಟಿ ರೂಪಾಯಲ್ಲಿ ನಾವು ಹಾಸ್ಪಿಟ್ಲ್ ಭೂಮಿ ಪೂಜೆ ಆಗಿ 1 ವರ್ಷ ಆಯಿತು, ಈಗ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಮತ್ತು ಓಲ್ಡ್ ಕಲ್ಯಾಣ ದುರ್ಗಮ್ ರೋಡ್ ಎಲ್ಲಿ ಆಂಧ್ರಕ್ಕೆ ಟಚ್ ಮಾಡುತ್ತೋ ಅದನ್ನು 34 ಕೋಟಿ ರೂಪಾಯಿ ಅನುದಾನದಲ್ಲಿ ಆ ರೋಡನ್ನು 27ನೇ ತಾರೀಕು ಇವತ್ತೇ ಪೂಜೆ ಇಟ್ಕೋಬೇಕಾಗಿತ್ತು. ಸ್ವಲ್ಪ ಇವತ್ತು ಟೈಮ್ ಸರೋಗಲ್ಲ ಅಂತೇಳಿ
27ನೇ ತಾರೀಕಿನ 34 ಕೋಟಿ ರೂಪಾಯಿ ರೋಡನ್ನು ಭೂಮಿ ಪೂಜೆಯನ್ನು ಮಾಡ್ತಿದ್ದೀವಿ. ನಮ್ಮ APMC ಇಂದ ಮೋತಿ ರಸ್ತೆಯನ್ನು 6 ಲೈನ್ ರೋಡ್ ಮಾಡ್ತಿದ್ದೀವಿ. ನಮ್ಮ ವಿದ್ಯಾನಗರಿಂದ ಶಾಂತಿನಗರ್ ರೋಡನ್ನು ಕೋಲ್ಗಲ್ವರೆಗೆ 4 ಲೈನ್ ರೋಡನ್ನು ಮಾಡ್ತಿದ್ದೀವಿ. ಇವೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ನಾನು ಶಾಸಕನಾದ ಮೊದಲನೇ ತಿಂಗಳಲ್ಲಿ ಡೆಲ್ಲಿಗೆ ಹೋಗಿದ್ದೆ. ನಮ್ಮ ಬಳ್ಳಾರಿಗೆ ಸ್ಮಾರ್ಟ್ ಸಿಟಿ ಬೇಕಂತೇಳಿ, ಸ್ಮಾರ್ಟ್ ಸಿಟಿ ಆಗಬೇಕಂತಂದರೆ ಒಂದು ಚೆಕ್ ಲಿಸ್ಟ್ ಇರುತ್ತೆ ಅಂತೇಳಿ ಅವ್ರು ನನಗೆ ಕೊಟ್ಟರು. ಚೆಕ್ ಲಿಸ್ಟಲ್ಲಿ ರೋಡ್ ವೈಡ್ ಆಗಿರಬೇಕು, ಸೈನ್ ಬೋರ್ಡ್ಸ್ ಇರಬೇಕು, ಸ್ಯಾನಿಟೈಸೇಷನ್ ಕರೆಕ್ಟಾಗಿರಬೇಕು, ಮತ್ತು ವಾಟರ್ ಫೆಸಿಲಿಟಿ ಇರಬೇಕು. ಇವೆಲ್ಲ ಇದ್ದಾಗೆ ನೀವು ಸ್ಮಾರ್ಟ್ ಸಿಟಿ ಕೇಳೋಕೆ ಬರ್ಬೋದು ಅಂತಂದಾಗ ನಮ್ಮ ಊರು ಇಷ್ಟು ಹಿಂದುಳಿದಿದೆ ಅಂತೇಳಿ ಅವತ್ತು ಭಾಳ ನೋವಾಯಿತು. ಅದಕ್ಕೆ ಹಗಲು ರಾತ್ರಿ ಯಾರೇ ಕಾಲಿಗೆ ಬೇಕಂದ್ರೆ ಕಾಲಿಗೆ ಬೀಳ್ತೀನಿ, ಕೈಗೆ ಬೇಕಂದ್ರೆ ಕೈಗೆ ಬರ್ತೀನಿ, ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ರಪ್ಪ ಅಷ್ಟೇ ಸಾಕಂತೇಳಿ ನಾನು ಅವ್ರಿಗೆ ಪ್ರತಿನಿತ್ಯ ಅವ್ರ ಮನೆ ಬಾಗಿಲು ನಿಂತು ಯಾಕೆ ಕೆಲಸ ಮಾಡ್ತೀನಿ ಅಂತಂದರೆ, ನಾಳೆ ಬೆಳಿಗ್ಗೆ ನನ್ನ ಊರು ಬಳ್ಳಾರಿ ಕೂಡ ಬೇರೆ ಮಂಗಳೂರು ಬೆಂಗಳೂರು ಥರ ಕಾಣಬೇಕು, ನಮ್ಮ ಯುವಕರು ಕೂಡ ಗರ್ವದಿಂದ ಬೇರೆ ಊರಿಗೆ ಹೋಗಿ ನನ್ನ ಊರು ಕೂಡ ಬಳ್ಳಾರಿ ಅಭಿವೃದ್ಧಿ ಆಗಿದೆ, ನನ್ನ ಅಣ್ಣ ಭರತ್ ರೆಡ್ಡಿ ಬಂದಿದ್ದ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕಂತೇಳಿ ಒಂದೇ ಒಂದು ಇಚ್ಛೆಯಿಂದ ಈ ಕೆಲಸವನ್ನು ಮಾಡ್ತಿದ್ದೀನಿ. ಮತ್ತು ಅದರ ಜೊತೆಗೆ ಇಲ್ಲೇನು ಕೋರ್ಟನ್ನು ಓಪನ್ ಮಾಡಿಸಿದ್ವಿ. ನಾನು ಶಾಸಕನಾದಂಥ ಒಂದೇ ತಿಂಗಳಲ್ಲಿ 22 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಈ ಕಪ್ಗಲ್ ರೋಡಲ್ಲಿ ಕೋರ್ಟನ್ನು ನಾವು ಓಪನ್ ಮಾಡ್ಕೊಂಡಿವಿ. ಇನ್ನು ಹೈಕೋರ್ಟ್ ಇದ್ದಂಗೆ ಇರುತ್ತೆ. ಅದರ ಜೊತೆಗೆ ಈಗ ಹಳೆ ಕೋರ್ಟ್ ಏನಿತ್ತು ಅಲ್ಲಿ ಬಳ್ಳಾರಿಯಲ್ಲಿ LLM ಕಾಲೇಜನ್ನು ತೊಗೊಂಡ್ಬರ್ಬೇಕಂತೇಳಿ ಕಿಚ್ಚೆ ಪಡ್ತೀನಿ. ಮತ್ತು VV ಸಂಘದವರು ಮತ್ತೆ LLM ಕಾಲೇಜ್ ತರ್ತೀನಿ ಅಂತೇಳಿ ಏನು ಅನ್ಕೋಬೇಡ್ರಪ್ಪ ಅಣ್ಣ. ಇಲ್ಲೋಳಪ್ಪ, ನಿಮ್ಮಪ್ಪ ಮಾಡ್ದಂಗೆ ನೀನು ಕೂಡ ಮಾತಾಡ್ತೀವಿ, ಕರೆಕ್ಟ್, ನಿಜ. ಈ ಲಾ ಕಾಲೇಜ್ ತರಕ್ಕೆ ನಮ್ಮ ಎಲ್ಲರೂ, ನಮ್ಮ ಬಾಬಣ್ಣವರಾಗಿರ್ಬೋದು, ಎಲ್ಲರೂ ನಮಗೆ ಸಹಕಾರ ಮಾಡ್ಬೇಕು. ಯಾಕಂದ್ರೆ ಬಹಳ ವರ್ಷದ ಕನಸಾದ್ಮೇಲೆ ಈಗ ಸರ್ಕಾರ ಲಾ ಕಾಲೇಜು ನಮ್ಮ HK ಪಾಟೀಲ್ ಸಾಹೇಬರು ನಮ್ಮ ಬಳ್ಳಾರಿಗೆ ಮಾಡಿಕೊಡ್ತಿದ್ದಾರೆ. ಅದು ನಮಗೆ ಬಳ್ಳಾರಿಗೆ ಹೆಮ್ಮೆಯ ಮೈಲ್ ಸ್ಟೋನ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಿಮ್ಮ VV ಸಂಘದವರೇ ಇಷ್ಟು ವರ್ಷದಿಂದ ಬಳ್ಳಾರಿ ಆಗಿರ್ಬೋದು, ಇಡೀ ರಾಜ್ಯದಾಗ ಆಗಿರ್ಬೋದು, ಅಕ್ಷರ ದಾಸೋಹ ಆಗಿರ್ಬೋದು, ಅನ್ನ ದಾಸೋಹ ಮಾಡ್ಕೊಂಡು ಬಂದಿದ್ದೀರಿ. ತಮ್ಮಿಂದನೇ ಲಕ್ಷಾಂತರ ಜನ ಈ ಬಳ್ಳಾರಿಯಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಇವತ್ತೇನು ಅಕ್ಷರಾಭ್ಯಾಸ ಸಿಕ್ಕಿದೆ ಅಂತಂದ್ರೆ ಅದು ವೀರಶೈವ ಸಂಘದಿಂದನೇ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಮಾಡಿದಂಥ ಸೇವೆಯಿಂದನೇ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇಂಥ ರೀತಿಯಲ್ಲಿ ಇವಾಗೇನು ಸರ್ಕಾರ LLB ಕಾಲೇಜ್ ಏನು ಬರ್ತಿದೆ ಅದು ಕೂಡ ತಮ್ಮ ಪೂರ್ತಿ ಸಹಕಾರ ಬೇಕು. ಯಾಕಂದ್ರೆ ತಮಗೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಇರುತ್ತೆ, ತಾವೆಲ್ಲ ವರ್ಷಾನುಗಟ್ಟಲೆ ನಡೆಸಿದಿರಿ. ತಮ್ಮೆಲ್ಲ ಸಹಕಾರದಿಂದ ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮ ಸಮಯವನ್ನು ನಾನು ತಗೊಳಕ್ ಹೋಗಲ್ಲ. ಯಾಕಂದ್ರೆ ನಾನು ಸ್ಕೂಲ್ ಆಗಿದ್ದಾಗ ಈ ಮಧ್ಯದಲ್ಲಿ ಯಾವನನ್ನು ಬಂದು ಮಾತಾಡಿದ್ರೆ ಭಾಳ ಬೈಕಂತಿದ್ದೆ. ಯಾವನ ಬಂದು ಸುಮ್ಮನೆ ಮಾತಾಡ್ತಿದ್ದಾನಪ್ಪ MP MLA ಅಂತೇಳಿ. ತಾವು ಈ ಕಾರ್ಯಕ್ರಮವನ್ನು ನೋಡಿ ಆರಾಮಾಗಿ ಮನೆಗೆ ಹೋಗಿ ಇದೇ ರೀತಿಯಲ್ಲಿ ತಮ್ಮನ ಸದಾ ಆಶೀರ್ವಾದ ಮಾಡ್ತೇನೆ ಅಂತ